ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಅಕ್ಸೂರು ಬಾಗಿಲ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿದ್ದ ಆಸಿಡ್ ತುಂಬಿದ ಟ್ಯಾಂಕರ್. ಅಕ್ಸೂರು ಕಂಚಿನ ಬಾಗಿಲ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಸಿಡ್ ತುಂಬಿದ ಟ್ಯಾಂಕರ್ ಒಂದು ಬಿದ್ದಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. AP 39 UM 9229 ನಂಬರಿನ ಟ್ಯಾಂಕರ್ ಇದಾಗಿದ್ದು, ಟ್ಯಾಂಕರ್ ಬಿದ್ದ ಹೊಡೆತಕ್ಕೆ ಟ್ಯಾಂಕರಿನಿಂದ ಆಸಿಡ್ ಸೋರುತ್ತಿದ್ದು ರಸ್ತೆಯ ಪಕ್ಕದ ಚರಂಡಿಯಲ್ಲಿ ಹರಿಯುತ್ತಿದೆ. ನೀರು ಮಿಶ್ರಿತವಾಗಿ ಚರಂಡಿಯಲ್ಲಿ ಹರಿಯುತ್ತಿದ್ದರಿಂದ ಚರಂಡಿಯಲ್ಲಿ ಹೊಗೆ ಬರುತ್ತಿದೆ. ಯಾರು ಅಲ್ಲಿ ಆಸಿಡ್ ಮುಟ್ಟದಂತೆ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಕಂದಾಯ ಇಲಾಖೆಗಳು ಮುಂಜಾಗ್ರತಾ ಕ್ರಮ ಅನುಸರಿಸಿವೆ. ರಸ್ತೆಯಲ್ಲಿ ಬಿದ್ದ ಟ್ಯಾಂಕರ್ ಚರಂಡಿಯಲ್ಲಿ ಇದ್ದು ಲಾರಿಯನ್ನು ಕ್ರೇನ್ ಸಹಾಯದಿಂದ ಮೇಲೆ ಎತ್ತಿ ಬದಿಗೆ ಇಡಲಾಗಿದೆ. ಆಂಧ್ರದಿಂದ ಗೋವಾಕ್ಕೆ ಸಾಗಿಸುತ್ತಿದ್ದ ಆಸಿಡ್ ಇದಾಗಿದ್ದು, ಸಲ್ಫ್ಯೂರಿಕ್ ಆಸಿಡ್ ಈ ಟ್ಯಾಂಕರ್ ಒಳಗೆ ತುಂಬಿತ್ತು. 34 ಟನ್ ಆಸಿಡ್ ಇದ್ದು ಇದು ಚರಂಡಿಯಲ್ಲಿ ಹರಿಯುತ್ತಿದೆ. ಸ್ಥಳಕ್ಕೆ ತಹಶೀಲ್ದಾರ್ ಅನಂತ್ ಶಂಕರ್, PSIಗಳಾದ ಉದಪ್ಪ ದರಪ್ಪನವರ್, ಸುನೀಲ್ ಸುಳ್ಳೊಳ್ಳಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನೀಲ್ M, ಅಗ್ನಿಶಾಮಕ ಠಾಣೆಯ ಜಯಂತ್ ನಾಯಕ್, ಸಂದೀಪ್ ನಾಯಕ್, ಗಣೇಶ್ ನಾಯಕ್, ಚಿರಂಜೀವಿ, ಹರ್ಷ್ ವಿನಾಯಕ್, ರವಿರಾಜ್, ಹೈವಿ ಪೆಟ್ರೋಲ್ನ ಸುನೀಲ್ ನಾಯಕ್, ಚಂದ್ರಕಾಂತ್ ನಾಯಕ್ ಸೇರಿದಂತೆ ಇತರರು ತಕ್ಷಣವೇ ಸ್ಥಳಕ್ಕೆ ಬಂದು ಸಹಕರಿಸಿದರು. ಲಾರಿ ಚಾಲಕನಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಯಿತು. ಇಲ್ಲಿ ಆಸಿಡ್ ವಾಹನ ಬಿದ್ದು ತಕ್ಷಣ ಮಾಹಿತಿ ದೊರೆಯಿತು. ತಕ್ಷಣ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದೇನೆ. ಸಾರ್ವಜನಿಕರ ಸಂಚಾರಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಾಗದಂತೆ ನೋಡಿಕೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಸೂಚಿಸಿದ್ದೇನೆ. ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ. ಅನಂತ್ ಶಂಕರ್, ತಹಶೀಲ್ದಾರ್ ಅಂಕೋಲಾ. ಈ ಚರಂಡಿಯಲ್ಲಿ ಬಿದ್ದ ನೀರು ನೇರವಾಗಿ ಹಳ್ಳವನ್ನು ಸೇರುತ್ತದೆ. ಹಳ್ಳದ ನೀರಿನೊಂದಿಗೆ ಮಿಶ್ರಣವಾಗಿ ಸಾರ್ವಜನಿಕರು ಈ ನೀರನ್ನು ಹೊಲಗದ್ದೆಗಳಿಗೆ ಬಳಸಿದರೆ ಅಥವಾ ತಾವು ಉಪಯೋಗಿಸಿದರೆ ಆರೋಗ್ಯದ ಮೇಲೆ ಪರಿಣಾಮವಾಗಬಹುದು ಎಂದು ರಾಮಚಂದ್ರ ನಾಯಕ್, ಅಕ್ಸೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದ್ದಾರೆ.